ಇವ ಯಪ್ಪ ಎಷ್ಟೊತ್ತು ಮಾಡಿದ್ರಲ್ಲಪ್ಪ ನಿಮ್ದ ಹಾದಿ ಕಾಯಕತ್ತಿದ್ದೆ ಏನಾತು? ಈ ಅಜ್ಜ ಅಮ್ಮ ಮಾಮ ಹುಡುಗಿ ಇಷ್ಟ ಆಗ್ಲೆ? ಅಲ್ಲ ಇಲ್ಲಿ ನಿಮ್ಮ ಮಾಮನ ಮಕ್ಕ ನೋಡಿದ್ರೆ ಗೊತ್ತಾಗಿಲ್ಲ ಹುಡುಗಿ ಹೆಂಗ ಇಷ್ಟ ಆಗಿಲ್ಲ ಅಂತಂದು ಏನ್ ಕಾಲ್ ನೆಲ್ ಬಂದಿಲ್ವಲ್ಲ ನಿಮ್ಮ ಮಾಮನು? ಆ ಅಲ್ಲ ಇದೇನಿದ ಅಕ್ಕ ನೀ ಏನ್ ಹೇಳ್ಕತ್ತಿ ನೀನು? ಇಲ್ಲಿಂದ ಅಣ್ಣನ ಒಲ್ಲ 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 ಅನ್ಕೊಂತ ಹೋಗಿದ್ದ. ನನಗ ಅದೇ ಒಂದು ಭಯ ಇತ್ತು, ಒಲ್ಲ ಅನ್ಕೊಂತ ಹೋಗ್ಯಾನ ಎಲ್ಲಿ ಒಲ್ಲ ಅಂತಾನೋ ಏನಂತ. ಅಲ್ಲ ನೀನೇ ಹಿಂಗೆ ಹೇಳ್ಕತ್ತಿಲ್ಲ? ಹ್ಞೂನವ ನಿಮ್ಮ ಅಣ್ಣ ಇಲ್ಲಿಂದ ಒಲ್ಲ ಅನ್ಕೊಂತಾನ ಬಂದ. ಅಲ್ಲ ಹುಡುಗಿ ಮಕ್ಕ ನೋಡತ್ಲನ ನಾ ಹೇಳ್ತೀನಿ ತಲೆ ಕೆಳಗಿಟ್ಟಕ್ ಮ್ಯಾಗ ಇರ್ಲಿಲ್ಲ. ನಮಗದ ಅಂಜಿಕ್ ಬಂತು ಏನು ಅಂತ ತೈಲಿ ಹುಡುಗ ಅಂತಂದು. ಆದ್ರೆ ಆಮೇಲೆ ನಿಮ್ಮ ಅಕ್ಕದಲ್ಲ ಹಂಗಾದ್ರೆ ಬ್ಯಾಡ ಅಂದ್ರೆ ಬ್ಯಾಡಪ್ಪ ಬ್ಯಾಡ ಅಂತ ಹೇಳ್ತೀನಿ ಅಂತ ಒಂದ ಮಾತು ಅಂದ್ಲೋಡ. ಎಗ್ರಿ ಕುಂತು ಇಲ್ಲಕ್ಕ ನಾನು ಅಕ್ಕಿನ ಮಾಡ್ಕೋತೀನಕ್ಕ ನಂಗೆ ಇಷ್ಟ ಹೇಳಕ್ಕ ಅಂತ. ನೋಡ್ಬಾರ್ದು ಅಷ್ಟು ಖುಷಿ ಆಗೈತೆ ನಿಮ್ಮ ಅಣ್ಣಗ. ಹೌದಾ ಮಾಮ? ಅಲ್ಲ ನಮ್ಮ ಮಾಮ ಒಲ್ಲ ಅಂದತ್ತ ಹ್ಞೂ ಅಂತ ಅಷ್ಟು ಖುಷಿ ಏನಂದ್ರೆ ಹುಡುಗಿ ಇನ್ನೆಷ್ಟು ಚಂದ ಇರ್ಬಾರ್ದು ಹಂಗಿದ್ರೆ. ಅಮ್ಮ ಹೆಂಗದ ಹುಡುಗಿ? ಚಂದದಳವ ನಿಮ್ಮ ಅಕ್ಕ? ಹ್ಞೂ ಅಕ್ಕ ಕಳಲ್ಲ ನಿನಗ? ಭಾಳ ಚಂದದಳ, ಬೇಸಿ ತುಮ್ಕ ಬೆಳ್ಳಗ ಕಳ ಐತಿ ಹುಡುಗಿ. ಜಗ್ಗಿ ಶ್ರೀಮಂತರು ಅದಾರ, ಎಲ್ಲ ರೀತಿಲಿಂತ ಈತ ಗೀಡೋ ಜೋಡು ಚಂದ ಐತೆ ನೋಡ್ವಾ. ಹೌದಪ್ಪ ಬಿಡ ಹಂಗಿದ್ರೆ. ಅಪ್ಪ ಹಂಗಿದ್ರ ಅಣ್ಣನೊಬ್ಬತ್ತನ್ನ ಕರೆ ಕಳಿಸಿ ಬಡ ಮುದ್ದಿ ಮಾಡ್ಬಿಡ ಹಂಗಿದ್ರೆ. ಹೌದಲ್ರಿ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಯಾಕಿನ್ನ ಬಂದಿದ್ದಂಗಿಲ್ಲ ಹುಡುಗ? ಏನ್ ಬಸ್ ಇಷ್ಟತ್ತೆ ಏನ? ಹೌದು, ರಾತ್ರಿ ಬಿಟ್ಟೇನಂದ್ರೆ ಬೆಳಿಗ್ಗೆ ಬರ್ಬೇಕು. ಈಗಲ್ಲೇ ತಿರುಗಿ ಮಧ್ಯಾಹ್ನ ಆತು ಇನ್ನೂ ಬಂದಿಲ್ಲ. ನೀ ಹೇಳ್ದಂಗೆ ಏನಾರು ಬಸ್ಗೆ ಇಷ್ಟಪೈತೆ ಮುಂಚೆ ನೀನು ಏನಾರು ಹತ್ತೇನ ಏನ ಬರ್ಬೋದಾ? ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಬರ್ಬೋದು. ಏನಣ್ಣ ಒಂದ್ ವಿಚಾರನ್ನು ಮಾತಾಡ್ವಲ್ಲಿ ಇನ್ನ ಅತಿಗೆ ಗುಂಗಿನಾಗ ಅದೆಯಾ ಹೆಂಗ? ಹೋಗುವ, ನಾನು ಏನು ಕೇಳ್ಬೇಡ್ರಿ, ಅಲ್ಲಿ ಅಪ್ಪ ಒಂದು ಕೇಳ್ರಿ. ನನಗೆ ಹುಡುಗಿ ಇಷ್ಟ ಆಗಲ್ಲ ಅಷ್ಟ. ನಾನು ಬರ್ತೀನಿ, ನಂಗೆ ಕೆಲಸ ಐತಿ. ಅಣ್ಣಂಗೆ ನಾಚ್ಕೊಂಡು ಹೋಗ್ತಾನೆ. ಆತ್ಲ ತುಂಗ, ನನ್ನ ಸಣ್ಣ ಮಗ ಒಬ್ಬತ್ತು ಬರಲಿ. ನಿನ್ನೊಂದು ಬಡ ಬಡ ನನ್ನ ಮಗನ ಕೈಲಿ ಹೆಂಗಾರ ಮಾಡಿ ಹೂ ಅನಿಸಿ ಬಡ ಬಡ ಮನಿ ಮುಂಚೆ ಚಪ್ರ ಹಾಕಿ ಬ್ಯಾಂಡು ಬಜಿ ತರಿಸಿ ಧೂಮ್ ಅನ್ನಂಗೆ ಮದುವೆ ಮಾಡ್ಬಿಡ್ತೀನಿ ಅಂತ. ಹೋಗಜ್ಜ ನಂಗೆ ನಾಚಿಗೆ ಬರ್ತೈತಿ. ಅಲ್ಲ ಈಕಿನ ನಾಚ್ಕೊಂಡು ಹೋಗ್ಕೊಳ. ಏಟ್ ನಾಚಿ ಬಂದಿರ್ಬೇಕು ಇವ್ರು ಇಬ್ಬರಿಗೆ ಮದುವೆ ಮಾಡ್ಕೊಳ್ಳೋದ ಕರೆವು. ನೋಡಿವ್ರದ್ದು ತಡಿ ತಡಿ, ನಿನಗೂ ಇನ್ನ ಮದುವೆ ದಿನ ಏನು ಗೊತ್ತಿಲ್ಲಲ್ಲ, ನಿನಗೂ ಹಂಗೆ ಏನು ಅನ್ಸಂಗಿಲ್ಲ. ನಾನು ನಿನಗೂ ಮದುವೆ ಫಿಕ್ಸ್ ಮಾಡ್ರೆ ನೀನು ಹಿಂಗೆ ಮಾಡ್ತಿ. ಹಿಂಗೆ ಮಾಡಲ್ ಬಿಡು. ನಾನು ಇದ್ರ ಜೊತೆ ಹೇಳ್ಬಿಡ್ತೀನಿ, ನಾ ಮದುವೆ ಮಾಡ್ಕೊತೀನಿ. ಹೌದು ಇಷ್ಟ ನೋಡು, ಹಿಂಗೆ ಬೇರೆ ತಿಂತ್ರ ನಿಂತು ಮಾತಾಡ್ತಪ್ಪ. ಅದಕ್ಕೆ ಯಾಕೆ ಓಡೋಬೇಕು? ಗೊತ್ತಾಗತ್ತೆ. ಈಗ ಮಾತಾಡ್ದಂಗೆ ಅವಾಗ ಮಾತಾಡೋಕ್ಕಾಗಲ್ಲ. ಅವಾಗ ಹೇಳ್ತೀನಿ, ನಾನೇ ಹೇಳ್ತೀನಿ. ಯಾಕೆ ನಾಚ್ಕೊಂಡು ಹೊಂಟಿ ಅಂತ ಕೇಳ್ತೀನಿ. ನೋಡ್ರಿ ನಮ್ಮ ಮನೆ ಪರಿಸ್ಥಿತಿ ಇದು. ನಾವು ಭಾಳ ಬಡವರದೀವ್ರಿ. ದುಡ್ದಿದ್ದು ಒಂದು ಹೊತ್ತಿಗಾದ್ರೆ ಇನ್ನೊಂದು ಹೊತ್ತಿಗಿಲ್ಲ. ಏನೋ ಒಟ್ಟಕ್ಮಟ್ಟಿ ಕಾಲೇಜಿಗೆ ಹೋಗಿ ಒಟ್ಟಿಗೆ ಅಕ್ಷರ ಕಲೀಲಿ ಅಂತ ನಮ್ಮಪ್ಪ ನಮ್ಮವ್ವ ಕಳಿಸ್ಯಾರ್ರಿ. ನಿಮ್ಮ ಯೋಗ್ಯತೆ ಸರಿಗೆ ನಾನಿಲ್ಲ, ದಯವಿಟ್ಟು ನಾನು ಮರ್ತ್ಬಿಡ್ರಿ. ನನಗೆ ಈ ಪ್ರೀತಿ ಗೀತಿ ಎಲ್ಲ ಬೇಡ. ನಮ್ಮಪ್ಪ ನಮ್ಮವ್ವ ಯಾರನ್ನ ತೋರಿಸಿ ಮದುವೆ ಮಾಡ್ತಾರೆ ನಾನು ಮಾಡ್ಕೋತೀನಿ. ದಯವಿಟ್ಟು ನನಗೆ ಗಂಟು ಬೇಡ್ರಿ, ನಾನು ಬಿಟ್ಬಿಡ್ರಿ. ಅದಕ್ಕೆ ನಿಮಗೆ ತೋರ್ಸೋಕ್ಕಾಗೆ ಕರ್ಕೊಂಬಂದಿನಿ. ನಿಮಗೂ ನಮಗೂ ಅಜಗಜಾಂತರ. ನೀವು ಆಕಾಶ, ನಾ ಭೂಮಿ, ಯಾವತ್ತೂ ಒಂದು ಆಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಪಾದ ಧೂಳಿಗೂ ನಾವು ಸಮ ಇಲ್ಲ. ನಿಮ್ಮ ಮನೆ ಶ್ರೀಮಂತಿಕೆ ನಿಮ್ದು ಇದಕ್ಕೆ ನಾವು ನಿಮ್ಮ ಮನೆ ಕೆಲಸದಕ್ಕಿಂತ ಹತ್ತತ್ತಾ ಇದೀವಿ ಹಂಗೆ. ಅದಕ್ಕೆ ದಯವಿಟ್ಟು ನಿಮ್ಗೆ ನಾ ಬೇಡ್ಕೋತೀನಿ, ನಾನು ನಿಮ್ಮ ತಕ್ಕಂತಕ್ಕೆಲ್ಲ ಬೇರೆ ಯಾರೋ ಚಲೋ ಶ್ರೀಮಂತರಿಗಿಂತ ಮದುವೆ ಮಾಡ್ಕೋರಿ. ನೋಡು ಮೋಹಿನಿ, ನಾನು ನಿನ್ನ ರೂಪ ನೋಡಿ ಆಗಲಿ, ನಿನ್ನ ಆಸ್ತಿ ಶ್ರೀಮಂತಿಕೆ, ನಿನ್ನ ಬಡವರು ಶ್ರೀಮಂತರು ಅಂತ ಯಾವುದಕ್ಕೂ ನಾನು ನಿನ್ನ ಪ್ರೀತಿ ಮಾಡಿಲ್ಲ. ನಾನು ನಿನ್ನ ಗುಣಕ್ಕೆ ಪ್ರೀತಿ ಮಾಡೀನಿ. ನಿನ್ನ ಒಳ್ಳೆಯ ಗುಣ, ನಿನ್ನೊಂದು ಎಷ್ಟು ನೀನು ಸಂಸ್ಕಾರವಂತ ಇದ್ದೀವಿ. ನನಗೇನೋ ಒಟ್ಟು ನಿನ್ನಂದ್ರೆ ನನಗೆ ಇಷ್ಟ. ನಾನು ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗಲ್ತು. ನನಗೆ ನಿನ್ನ ಶ್ರೀಮಂತಿಕೆ, ನೀನು ಬಡತನ ನನಗೆ ಬೇಡವಾ. ನನಗೆ ನೀನು ಇಷ್ಟ ಆಗಿದ್ದು, ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಷ್ಟೇ. ಅಲ್ಲ ನೀವು ಯಾಕೆ ನಂಗೆ ಅರ್ಥ ಮಾಡ್ಕೊಳ್ರಿ? ನಿಮ್ಮ ಮನೆಗೆ ಒಪ್ಪಂಗಿಲ್ಲ, ನೀವು ಒಬ್ರು ಒಪ್ಪಿದ್ರೆ ಸಾಕ. ನಿಮ್ಮೊಬ್ರು ಕೂಡ ನಂಗೆ ಇರೋಕ್ಕಾಗಂಗಿಲ್ಲ. ನಿಮ್ಮ ಮನೆ ಒಳಗೆ ನಿಮ್ಮದೇ ಅದೊಂದು ಪರಿವಾರಕ್ಕೆ ನಾನು ಬರಬೇಕಾಗತ್ತಾ. ಅಲ್ಲಿ ನಿಮ್ಮ ಮನೆಗೆ ಯಾರು ಒಪ್ಪಲಿಲ್ಲ ಅಂದರೆ ಅದು ಸರಿ ಹೋಗಲ್ಲ. ಸುಮ್ಮನೆ ಮನೆಯೊಳಗೆ ಕಲಹ, ಮನಸ್ತಾಪ ಇವೆಲ್ಲ ಯಾಕೆ? ನಿಮ್ಮಪ್ಪ ನಿಮ್ಮ ಮಗು ನಾನು ಏನೋ ಒಂದು ಕನಸು ಕಟ್ಕೊಂಡಿರ್ತಾರೆ, ನನ್ನ ಮಗಿಗಿಂತ ಸೊಸಿನ ತರಬೇಕು, ಏನೋ ಒಂದು ಇಟ್ಕೊಂಡಿರ್ತಾರೆ. ಅವ್ರಿಗೆ ಆಸೆ ನಿರಾಶೆ ಮಾಡ್ರೆ ಮನೆಗೆಲ್ಲ ಸುಮ್ಮನೆ ಚಲೋ ಅಲ್ಲ. ನಿಮ್ಮಪ್ಪ ನಿಮ್ಮವ್ವ ಯಾರನ್ನು ತೋರಿಸ್ತಾರೆ ಅವ್ರು ಮದುವೆ ಮಾಡ್ಕೊಂಡು ಸುಖದಿಂದ ಇರ್ರಿ. ನಂದು ಸುಮ್ಮನೆ ಬಿಟ್ಬಿಡ್ರಿ. ನಾನು ಅದಕ್ಕೆ ನಿಮಗೆ ಇಲ್ಲಿ ಕರ್ಕೊಂಬಂದು ತೋರಿಸ್ತೀನಿ. ಇಷ್ಟಾದರೂ ನೀವು ಮತ್ತೆ ನಾನು ಬೇಕಂತೀನಲ್ಲ, ಇದು ಯಾಕೆ ನಂಗೆ ಸರಿ ಕಾಣಿಸ್ವಲ್ತು. ನಾನು ಬೇಕಾದಾಗಲಿ ನಂಗೆ ನೀನೇ ಬೇಕು. ಛೇ, ಹೆಂಗೆ ಹೇಳ್ಬೇಕು ನಿಮಗೆ? ಅಪ್ಪ ಅವ ಒಂಚೂರು ಹೊರ ಬರಲಿ. ಏನೋ ಮಗಳ ಈ ಬಂದೆ ಕಾಲೇಜಿಂದ. ಇವ್ರು ಯಾರು? ಅಪ್ಪ ಇವ್ರ ಬಾಜು ಊರು ಕಲ್ಲಂಗೌಡ್ರು ಅಂತಂದು ಕೇಳಿಯಲ್ಲ, ಅವ್ರ ಮಗ, ಎರಡನೇ ಮಗ ಇವರು. ಅಪ್ಪ ಇವರು ನನಗೆ ಗಂಟು ಬಿದ್ದಾರಪ್ಪ ಮದುವೆ ಮಾಡ್ಕೊ ಅಂತೇಳಿ. ನಾನು ಹೇಳಕತ್ತೀನಿ, ನಾವು ಬಡವರದ್ದೀವಿ, ನಿಮಗೂ ನಮಗೂ ಹೊಂದಾಣಿಕೆ ಆಗಂಗಿಲ್ಲ. ನಾನು ಬಿಟ್ಟು ನಿಮ್ಮ ಅಪ್ಪ ನಿಮ್ಮವ್ವ ತೋರಿಸಿ ಹುಡುಗಿ ಮಾಡ್ಕೋರಿ ಅಂದ್ರೆ ಏನು ಹೇಳ್ರಿ ಕೇಳ್ರಿ. ಅದಕ್ಕೆ ನಮ್ಮ ಮನೆ ನಮ್ಮ ಪರಿಸ್ಥಿತಿ ನಾವು ಹಿಂಗದೀವಿ ಅಂತ ತೋರ್ಸಕ್ಕಂತ ಕರ್ಕೊಂಬಂದಿನಿ. ಅಂದರೂ ಒಟ್ಟ ಒಪ್ಪಲ್ರು. ನೀನೇ ಬೇಕನ್ನಕತ್ತಾರಪ್ಪ, ನೀವಾದರೂ ಹೇಳಪ್ಪ. ಓ, ಕಲ್ಲಂಗೌಡ್ರ ಮಗನ ನೀವು? ನಿಮ್ಮ ಹೆಸರೇನು? ನನ್ನ ಹೆಸರು ಶಶಿ ಅಂತಾರೆ. ನಾನು ಎರಡನೇ ಮಗ ರೀ. ಅಲ್ಲಪ್ಪ ನಮ್ಮ ಮನೆ ನಮ್ಮಂತನ ಅದೆಲ್ಲ ನೋಡಿದ್ರೆ ಯಾರ ನಮ್ಮ ಮನೆಗೆ ನಿಮ್ಮಂತರ ಕನ್ನೆ ಕೇಳ್ತಾರ. ನಮ್ಮ ಯೋಗ್ಯತೆ ತಕ್ಕಂಗೆ ನಾವು ಮದುವೆ ಮಾಡಿಕೊಡ್ಬೇಕಾಗತ್ತಪ್ಪ. ಹಾಸಿಗೆದಷ್ಟು ಕಾಲು ಚಾಚ ಅಂತಂದು ಒಂದು ಗಾದಿ ಮಾತೈತಲ್ಲ, ಅದಕ್ಕೆ ಈ ಪ್ರೀತಿ ಗೀತಿ ಇವೆಲ್ಲ ಪಿಕ್ಚರ್ದಾಗ ನೋಡಕ್ಕೆ ಚಂದಪ್ಪ. ನಿಜ ಜೀವನದಾಗ ಇವೆಲ್ಲ ನಡೆಯ ಮಾತಲ್ಲ. ಆಮೇಲೆ ನೀನು ಒಪ್ಪಿದಿ ಅಂದ್ರೆ ನಿಮ್ಮ ಮನೆಯವ್ರು ಒಪ್ಬೇಕಲ್ಲಪ್ಪ. ನಿಮ್ಮ ಮನೆ ಹೆಂಗೆ ನನ್ನ ಮಗಳನ್ನ ನಮ್ಮಂತ ಇಂಥ ಬಡವ್ರ ಮನೆಗಿಂದ ಹುಡುಗಿನ ತೊಗೊತಾರೆ. ಅದಕ್ಕೆ ಸುಮ್ಮನೆ ಇವೆಲ್ಲ
ಬೇಡಪ್ಪ ನನ್ನ ಮಗಳು ಹೇಳೋದು ಕರೆ ಐತಿ ಸುಮ್ಮನೆ ಒಂದು ಇದ್ರಾಗ ಓದ್ತೀರಿ ಓದಕ್ಕೆ ಹೋಗಿರ್ತೀರಿ ಆಟ ನಾವು ನಮ್ಮ ಮಗಳು ಬೇರೆ ಹೊರ ನೋಡ್ತೀವಿ ನಿನ್ನ ಪಾಡಿ ನಿನ್ನ ಬೇರೆ ಹುಡುಗಿ ನೋಡ್ಕೊಂಡು ಮಾಡ್ಕೊಂಬಿಡಪ್ಪ ಸುಮ್ಮನೆ ಇದೆಲ್ಲ ಬೇಡ ನೋಡ್ರಿ ಹತ್ತಿರ ನೀವು ಏನೇ ಅನ್ರಿ ನಾ ಮಾಡ್ಕೊಂಡ್ರೆ ನಿಮ್ಮ ಮಗಳನ್ನ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಂಗಲ್ಲಪ್ಪ, ಈಗ ನೀವು ನಿನ್ನ ಸಲ ನಾವು ಹ್ಞೂ ಅಂತೀವಿ ಅಂತಾನೆ ಇಟ್ಕೋ. ನಿಮ್ಮ ಮನೆ ಒಪ್ಲಿಲ್ಲ ಅಂದ್ರೆ ಏನು ಮಾಡ್ತಿ? ನಮ್ಮ ಮನೆ ಒಪ್ಲಿಲ್ಲ ಅಂದ್ರೆ ನಾ ಏನು ಕೇಳಂಗಿಲ್ಲ ರೀ. ನಾ ಆದ್ರೆ ಈಕಿನ ಬೇಕಿರುವ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಮನೆ ಬಿಟ್ಟು ಹೊರ ಬಂದಾದರೂ ನಾನು ಈಕಿನ ಮಾಡ್ಕೋತೀನಿ. ನನಗೆ ಬೇಕು, ನನಗೆ ಈಕಿನೇ ಬೇಕಂತ ನಾನು ನಿರ್ಧಾರ ಮಾಡಿದ್ರೆ ನಾ ಈಕಿನ ಮಾಡ್ಕೋತೀನಿ ರೀ. ನೋಡಪ್ಪ, ಅದಕ್ಕೆ ನಾ ಬೇಡ ಅನ್ನೋದು ಅಲ್ಲಪ್ಪ. ಹಳದಾರನ ಅಗಲಿಸಿ ಒಂದು ಹುಡುಗಿ ಸಲುವಾಗಿ ಹೆತ್ತವ್ರನ್ನ ಬಿಟ್ಟು ಹುಡುಗಿ ಹಿಂದೆ ಬೆನ್ನು ಹತ್ಕೊಂಡ್ಬಂದಾರ ಅಂತಂದು ನಾನು ನಿನಗೂ ಕೆಟ್ಟ ಹೆಸರು. ಇವ್ರಿಗೆರ ಬುದ್ಧಿಲ್ಲೇನ? ಆ ಹುಡುಗಿನ ಚೂ ಬಿಟ್ಟು ಶ್ರೀಮಂತರ ಮನೆ ಹುಡುಗನ ಬುಟ್ಟಿ ಹಾಕೊಂಡು ಅವ್ರ ಮನೇಲಿಂದ ಹುಡುಗನ ಅಗಲಿಸಿ ಅಪ್ಪ ಅವನ್ನ ಮಕ್ಕಳನ್ನ ಅಗಲಿಸಿದ್ ನೋಡು ಅಂತ ನಮಗೂ ಕೆಟ್ಟ ಹೆಸರು. ನಾಳೆ ಇವೆಲ್ಲ ಚಲೋ ಅಲ್ಲಪ್ಪ. ವಿಚಾರ ಮಾಡೋಟು. ನಾವು ನಮ್ಮ ಕಷ್ಟ ನಮ್ಮ ಪರಿಸ್ಥಿತಿ ನೋಟ ಅರ್ಥ ಮಾಡ್ಕೋ. ನನ್ನ ಮಗಳೇನು ಸುಮ್ಮನೆ ಒಲ್ಲೆ ಅನ್ನಕತ್ತಾಳನ? ಈಗ ಬೇರೆ ಇದೇ ಜಗದಾಗ ನನ್ನ ಮಗಳ ಜಗದಾಗ ಆಕಸ್ಮಿಕ ಬೇರೆ ಯಾವ್ದಾರ ಹುಡುಗಿದ್ಲ ಅಂದ್ರೆ ಬೇಕಾದಂಗೆ ಶ್ರೀಮಂತರ ಅದನ್ನ ನಾಳೆ ಮಾಡ್ಕೊಂಡು ಹಿಂಗೆ ಕರ್ಕೊಂಬಂದ್ರೆ ಅದ್ಬಿಡು ಇಲ್ಲ ಏನಾರು ವಿಚಾರ ಮಾಡ್ಕೊಳಕ್ ಹೂ ಅಂದ್ಬಿಡ್ತಿದ್ರು ಅದಕ್ಕೇನ. ನನ್ನ ಮಗಳು ವಿಚಾರ ಸರಿ ಮಾಡತ್ತಾಳ. ಯಾಕೆ ಬೇಕು ದೊಡ್ಡವ್ರ ಸವಾಸ? ಬೇಡಪ್ಪ, ಅವ್ರ ಮನೆಗೆ ಅವ್ರಿರ್ಲಿ ನಮ್ಮ ಮನೆಗೆ ನಾವಿಲ್ಲ ಅಂತ ಅದಕ್ಕೆ ತಿಳಿಸಿ ಹೇಳಕತ್ತಾಳ. ಅರ್ಥ ಮಾಡ್ಕೊರಪ್ಪ. ನೋಡ್ರಿ ಇವಾಗ ನಿಮ್ಮ ಬಾಯಾಗ ಬಂತಿಲ್ಲ ನಿಮ್ಮ ಮಗಳು ಯಾವ ಗುಣಕ್ಕೆ ನಾನು ಇಷ್ಟಪಟ್ಟಾಕ ಹಿಂದೆ ಬಂದಿನಂತ ಈಗ ಇಲ್ಲೇ ಅರ್ಥ ಮಾಡ್ಕೋರಿ. ಇದೇ ಜಗದಾಗ ಬೇರೆ ಯಾವ್ದಾರ ಹುಡುಗಿದ್ದಿದ್ರೆ ನಮಗಿರೋ ಶ್ರೀಮಂತಿಗೆ ನಾವು ಒಂದು ಮಾತು ನಾನು ಮಾಡ್ಕೋತಿ ಅಂದ್ರೆ ಹಿಂದೆ ಕ್ಯೂ ಹಚ್ತಿದ್ರು. ಆದ್ರೆ ಈಕಿ ಒಲ್ಲೆ ಅಂತಾಳ. ಈಕಿಗೆ ಶ್ರೀಮಂತಿಗೆ ರೊಕ್ಕ ಇದು ಯಾವುದೂ ಆಸೆ ಇಲ್ಲ. ಈಕಿ ನಾಳೆ ನನ್ನಾಗಲಿ ನನ್ನ ಮನೆಯವ್ರನ್ನಾಗಲಿ ಚಂದ ನೋಡ್ಕೊಂತಾಳ. ರೊಕ್ಕಕ್ಕೆ ಶ್ರೀಮಂತಿಗೆ ನನ್ನ ಮನೆ ಬರಲ್ಲ, ನನ್ನ ಮನೆ ಬೆಳಗಕ್ಕೆ ಬರ್ತಾಳ. ಅದಕ್ಕೆ ನನಗೆ ಈಕಿನೇ ಇಷ್ಟ. ನಾನು ಏನಂದ್ರೆ ನಾ ಈಕಿನ ಬಿಡಂಗಿಲ್ಲ ನೋಡ್ರಿ. ಸರಿ ಆತಪ್ಪ, ನಿಮ್ಮ ಮನ್ಯಾಗ ಮೊದಲ ನಿಮ್ಮ ಮನೆಗೆ ಹೋಗು, ನಿಮ್ಮಪ್ಪ ನಿಮ್ಮವ್ಗ ಈ ವಿಚಾರ ತಿಳಿಸು. ಅವರೆಲ್ಲ ಖುಷಿಲಿಂತ ಒಪ್ಕೊಂಡು ಮಾಡ್ಕೋತೀನಿ ಅಂದ್ರೆ ಆಯ್ತು ಮಾಡ್ಕೊರಪ್ಪ, ಯಾರು ಬೇಡ ಅಂತಾರೆ. ಒಪ್ಕೊಂಡಲ್ಲ, ಸರಿ ನೀವು ಒಪ್ಕೊಂಡಲ್ಲ ಆಯ್ತು. ನಮ್ಮ ಅಪ್ಪ ನಮ್ಮನ್ನು ಒಪ್ಸೋ ಜವಾಬ್ದಾರಿ ನಂದು. ಈ ಸದ್ಯ ಹೋಗ್ತೀನಿ, ಈ ಸದ್ಯ ಮನೆಗೆ ಹೋಗಿ ಎಲ್ಲರನ್ನೂ ಒಪ್ಪಿಸ್ಕೊಂಡು ನಾಳೆ ಎಷ್ಟೊತ್ತಿದ್ರೆ ಕರ್ಕೊಂಬರ್ತೀನಿ. ಹೋಯ್ನಿ ಬರ್ಲಾ? ಬರ್ತೀನಿ ರೀ ಅತ್ತಿ ಮಾಮ, ಬರ್ತೀನಿ ರೀ. ಅಪ್ಪ ನೀವು ಹ್ಞೂ ಅನ್ಬಾರ್ದಾಗಿತ್ತಪ್ಪ. ಯಾಕೋ ಮಗಳ? ಅಲ್ಲಪ್ಪ, ಅವರಷ್ಟು ಶ್ರೀಮಂತರು ಒಂದು ಬಡತನಂತ್ರ ಮನೆ ಸೊಸೆಗಳಂದ್ರೆ ಅಲ್ಲಿ ನನಗೆ ಗೌರವ ಇರಲ್ಲಪ್ಪ. ಭಾಳ ತುಚ್ಛವಾಗಿ ನೋಡ್ತಾರೆ. ಇವ್ರು ಇಷ್ಟ, ನನಗೂ ಇಷ್ಟ, ಮನಸ್ಸಿನಾಗ ನನಗೆ ಇವ್ರ ಮ್ಯಾಗ ಭಾಳ ಪ್ರೀತಿ ಐತಿ. ಇವ್ರು ಇಷ್ಟಪಟ್ಟದ್ದು ನಂಗೆ ಗೊತ್ತು, ನಾನು ಅವ್ರನ್ನ ಇಷ್ಟಪಡ್ತೀನಿ. ಆದರೆ ನಾನು ಇಷ್ಟಪಟ್ಟಿನಿ ಅನ್ಕಣಕ್ಕೆ ಅಲ್ಲಿ ಮದುವೆ ಮಾಡ್ಕೊಂಡು ಹೋದ್ರೆ ಅಲ್ಲಿ ಅವರೆಲ್ಲ ನಾನು ಇಷ್ಟಪಡ್ಬೇಕಲ್ಲ. ಬರೀ ಇವರೊಂದು ಇಷ್ಟಪಟ್ಟರೆ ಸಾಕ? ನಾಳೆ ಏನಾದರೂ ಅವ್ರು ನನಗೆ ಅನ್ನೋದು ಆಡೋದು ಮಾಡಿದ್ರೆ ಅದಕ್ಕೆ ನಾನು ಇದೆಲ್ಲ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಹೌದ್ರಿ, ಶ್ರೀಮಂತರ ಮನೆ ಸವಾಸ ಬೆಂಕಿ ಕೊಟ್ಟಾಗ ಅದೇನೋ ಅಂತಾರಲ್ಲ ಸರಸ ಯಾಕೆ ಬೇಕ್ರಿ? ನಾವು ಬೇಡ ಅಂದಿದ್ರೆ ಬೇಸಿರ್ತಿತ್ತ ಏನ? ಮಗಳ, ನನಗೂ ಅಪ್ಪ ಒಂದು ಆಸೆ ಅನ್ನೋದಿರಲ್ಲ. ನನ್ನ ಮಗಳು ಯಾಕೆ ಬರ್ತಾನೆ ಅನ್ಭವಿಸ್ಬೇಕು? ಅಲ್ಲ, ಹುಡುಗ ಅಷ್ಟು ಚಂದ ನಿನ್ನ ಹಂಗ ಇಟ್ಕೊಂಡು ನೋಡ್ಕೊತಂತಾನೆ, ಎಲ್ಲರನ್ನೂ ಬಿಟ್ಟು ನಿನ್ನ ಚಲೋ ಬರ್ತಾನಂತಾನೆ. ಅಲ್ಲ, ಅಷ್ಟು ಜೀವರ ಹುಡುಗನ್ನ ಬ್ಯಾಡ ಅಂತ ಬೇರೆ ಯಾರಿಗೋ ಕೊಟ್ಟು ಯಾಕೆ ನಿನ್ನ ಕಷ್ಟ ಕೊಡ್ಬೇಕು? ಬಡವ್ರ ಮನೆಗೆ ಅಂದ್ರೆ ಹೊಲ ಮನೆ ಇವೆಲ್ಲ ಯಾಕವ? ಚಲೋ ಮನೆಗೆ ಶ್ರೀಮಂತರ ಮನೆಗೆ ಹೋದ್ರೆ ಸುಖದಿಂತ್ರ ನನ್ನ ಮಗಳು ಚಂದಾಗಿ ರಾಣಿಗತಿ ಇರ್ತಾಳ ಅನ್ನೋ ಒಂದು ಆಸೆ ಎಲ್ಲ ಅಪ್ಪು ಇರ್ತೈತಲ್ಲ, ಅದ್ರಂಗೆ ನನಗೂ ಐತಿ. ಅಲ್ಲ, ಯಾಕೆ ನೀನು ಕೆಟ್ಟದ ವಿಚಾರ ಮಾಡ್ತಿದ್ದಿ? ಒಂದು ವೇಳೆ ಅಲ್ಲಿ ಹೋದ್ರೆ ಚಲೋನೂ ಇರ್ಬೋದಲ್ಲ, ಅವ್ರು ನಿನ್ನ ಚಲೋ ನೋಡ್ಕೋಬೋದಲ್ಲ. ಒಂದು ವೇಳೆ ಹಂಗೆ ಚಲೋ ನೋಡ್ಕೊಳ್ಳೋದು ಎಲ್ಲ ಚಲೋ ಆಗೋದನ್ನ ಈಗ ಯಾಕೆ ನೀ ಕಾಲಿಲೆ ಓದ್ಕೊಂಡು ಕೆಡಿಸ್ಕೋಬೇಕು? ಸುಮ್ಮನೆ ಏನೋ ಇಲ್ಲಬಾರ್ದು ವಿಚಾರ ಮಾಡಿ ಒಳ್ಳೇದನ್ನ ಕೈಲಿ ನಾವ ಬಿಟ್ಟಂಗೆ ಆಗುತ್ತೆ. ಅದಕ್ಕವ ನನಗೆ ಯಾಕೆ ಒಬ್ಬ ಬ್ಯಾಡ್ ಅನ್ನಕ್ಕೆ ಮನಸ್ಸು ಬರಲಿಲ್ವ ಮಗಳ? ಯಾರು ಏನಾಗಲಿ ಗಂಡ ಒಬ್ಬತ್ತ ಜೀವನಲ್ಲ, ಗಂಡ ಚಲೋ ಇದ್ರೆ ಸಾಕಂತಾರವ. ನಿನಗೆ ಅವ್ರು ತೊಗೊಂಡು ಏನು ಮಾಡ್ತಿದ್ದಿ? ನಿನ್ನ ಗಂಡ ಮುಖ್ಯ. ನಿನಗೆ ಯಾವ ಪರಿಸ್ಥಿತಿ ಒಳಗೆ ನಿನ್ನ ಕೈ ಬಿಡಲ್ಲ, ಆತ ನಿನ್ನ ಚಲೋ ನೋಡ್ಕೊಂತಾನೆ, ಹೋದಿಲ್ಲ ಅಷ್ಟು ಸಾಕು ನನಗೆ. ಸರಿಯಪ್ಪ, ನೀ ಹೆಂಗಂತಿ ಹಂಗೆ. ಅಪ್ಪ ಅಲ್ಲ ತಮ್ಮ, ಯಾಕೆ ಇಷ್ಟೊತ್ತು ಮಾಡಿದಿ? ನೀ ರಾತ್ರಿನ ಬಸ್ಸಿಗೆ ಬಿಡ್ತೀನಿ ಅಂತ ಹೇಳಿದ್ದಿಲ್ಲ? ಬೆಳಗ್ಗೆ ಯಾವಾಗಲೂ ಅಂತಂದ್ರೆ ಇಲ್ಲಿ ಇರ್ತಿದ್ದಪ್ಪ. ಯಾಕೆ ಇವತ್ತು ಇಷ್ಟೊತ್ತು ನಾಲ್ಕು ಹಾಕಿ ಬಂತು, ಈಗ ಬಂದಿಲ್ಲ? ಏನಾಗ್ತೀನಿ, ಬಸ್ ಗೀಸ್ ಕೆಟ್ಟಿತ್ತ ಹೆಂಗೆ? ಹ್ಞೂನಪ್ಪ, ಒಂಚೂರು ಕೆಲಸ ಇತ್ತ, ಹಂಗಾಗಿ ಹೊತ್ತಾತು. ಏನ ನಿನ್ನ ಮಗ ಬಂದು ನೋಡು. ಯಪ್ಪ ಮಗನ ಬಂದ್ಯಾ? ಅಲ್ಲ ತಮ್ಮ, ಮುಂಜಾನೆ ಹತ್ರ ಹಾದಿ ಕಾಯಕತ್ತೀನಿ ಬಿಡಯಪ್ಪ. ಯಾಕೆ ಇಷ್ಟೊತ್ತು ಮಾಡಿದಿ? ಅದೇನೋ ಕೆಲಸ ಇತ್ತು ಅಂತ ಬಿಡು, ಗೊತ್ತಾತಂತ. ನಡಿ, ಅದು ಒಟ್ಟು ಬಡ ಜಳಕ ಮಾಡಿಲ್ಲ ಅಂತ ಪಾಪದು. ಒಂದು ಜಳಕ ಬಿಸಿನೀರು ಹಾಕು, ಜಾಗ ಈಗ ಮಾಡಿ ಒಟ್ಟು ಹೊಟ್ಟಿಗೆ ಏನಾರು ಕೊಡು. ಪಾಪ ಏನು ತಿನ್ನೈತಿ ಏನಿಲ್ಲ, ಆಮೇಲೆ ಕುತ್ಕೊಂಡು ಮಾತಾಡೋಣಂತ. ಬಾರಪ್ಪ ಮಂಗ ಬಾ, ಬಿಸಿನೀರು ಹೆಂಗೆ ಅದನ್ನದವು ಬಾ, ಜಕ ಮಾಡ್ಬಾ. ನಡಿ, ಜಳಕ ಮಾಡಿ ಹೊಟ್ಟೆ ಏನಾರು ಊಟ ಗಿಟ ಮಾಡಿ ಹೋಗಿ ನಡಿ.